Hello students, welcome to Swara Math Tutorials. ನಾನು ನಿಮ್ಮ ಟ್ಯೂಟರ್ ಸ್ವಾತಿ. ನಾವು ಶುರು ಮಾಡಿರ್ತಕ್ಕಂಥ ಈ ಸೀರೀಸಲ್ಲಿ ಇವತ್ತಿನ ಈ ಸೆಷನಲ್ಲಿ ಫಸ್ಟ್ PUC ಫಸ್ಟ್ ಚಾಪ್ಟರ್ ಸೆಟ್ಸ್ ಲೆಸನ್ನ ಸ್ಟಾರ್ಟ್ ಮಾಡೋಣ. ಸೆಟ್ಸ್ ಲೆಸನ್ನ ಎಕ್ಸಾಕ್ಟ್ಲಿ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಈ ಲೆಸನ್ನ ಯಾಕೆ ಓದಬೇಕು, ಈ ಕಾನ್ಸೆಪ್ಟ್ನ ಫಸ್ಟ್ ಟೈಮ್ ಯಾರು ಡಿಸ್ಕವರ್ ಮಾಡಿದ್ರು, ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವ, ಲೈಕ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂತ ತಿಳ್ಕೊಬೇಕು. ಸೊ ಫಸ್ಟ್ ಟೈಮ್ ಇದನ್ನು ಡಿಸ್ಕವರ್ ಮಾಡಿದ್ದು ಜಾರ್ಜ್ ಕ್ಯಾಂಟರ್. ಈ ಕಾನ್ಸೆಪ್ಟ್ನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದ್ದು ಜಾರ್ಜ್ ಕ್ಯಾಂಟರ್. ಟ್ರಿಗ್ನೋಮೆಟ್ರಿಕ್ ಸೀರೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಅವ್ರು ವರ್ಕ್ ಮಾಡುವಾಗ ಅವ್ರಿಗೆ ಸೆಟ್ಸ್ ಅನ್ನುವಂಥ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತಾರೆ. ಹೂ ಲಿವ್ಡ್ ಫ್ರಮ್ 1845 to 1918. ನೆಕ್ಸ್ಟ್ ನಾವು ಈ ಲೆಸನ್ನ ಯಾಕೆ ಓದಬೇಕು? ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆಲ್ ಅದರ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಇದೆ ನಿಮಗೆ ನೆಕ್ಸ್ಟ್ ಲೆಸನ್. ಅದಾದಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಇದೆ, ಪ್ರೊಬಾಬಿಲಿಟಿ ಅಂತ ಇದೆ. ಬೇರೆ ಎಲ್ಲ ಮ್ಯಾಥಮೆಟಿಕ್ಸ್ ಲೆಸನ್ಸಿಗೂ ಇದೊಂದು ಬೇಸಿಕ್ ಕಾನ್ಸೆಪ್ಟ್. ಅಲ್ಲೆಲ್ಲ ನಾವು ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ನೀಡೆಡ್. ಆ್ಯಂಡ್ ದ ಫೈನಲ್ ಕ್ವೆಶನ್, ನಮ್ಮ ಡೇ ಟು ಡೇ ಲೈಫಲ್ಲಿ ಇದು ಅಪ್ಲೈ ಆಗುತ್ತಾ? ಡೆಫಿನೆಟ್ಲಿ. ಈ ಕ್ವೆಶನ್ಗೆ ಆನ್ಸರ್ ಸಿಗಬೇಕಾದ್ರೆ ನೀವು ಈ ಚಾಪ್ಟರ್ನ ಲಾಸ್ಟ್ ಸೆಷನ್ವರೆಗೂ ವೆಯ್ಟ್ ಮಾಡಬೇಕು. ಅಂಟಿಲ್ ದೆನ್ ಹೋಲ್ಡ್ ಯುವರ್ ಕ್ಯೂರಿಯಾಸಿಟಿ. ಸೊ ಇವಾಗ ನಾವು ಡೈರೆಕ್ಟ್ಲಿ ಡೆಫಿನಿಷನ್ ಕಲಿಯೋದಕ್ಕಿಂತ ಮುಂಚೆ ಈ ವರ್ಡ್ ಎಲ್ಲಿ ಕೇಳಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ. ಸೆಟ್ಸ್ ತುಂಬ ಕಡೆ ಕೇಳಿರ್ತೀರ. ಡಿನ್ನರ್ ಸೆಟ್, ಸೋಫಾ ಸೆಟ್ ಅಲ್ವಾ? ಸೊ ರೈಟ್, ಸೆಟ್ ಅಂದರೆ ಏನು? ಡಿನ್ನರ್ ಸೆಟ್ ಅಂದರೆ ಅಲ್ಲಿ ಏನಿರುತ್ತೆ? ಕಟ್ಲರೀಸ್ ಇರುತ್ತೆ, ಬೌಲ್ಸ್, ಪ್ಲೇಟ್ಸ್ ಎಲ್ಲ ಇರುತ್ತೆ. ಅಂದರೆ ಡಿನ್ನರಿಗೆ ಬೇಕಾಗಿರುವಂಥ ಎಲ್ಲ ಆಬ್ಜೆಕ್ಟ್ಸ್ ಇರುತ್ತೆ ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಡಿನ್ನರ್ ಸೆಟ್. ಸೋಫಾ ಸೆಟ್ ಅಂದರೆ ಅಲ್ಲಿ 2 ಚಿಕ್ಕ ಚೇರ್ಸ್ ಇರುತ್ತೆ, ಒಂದು ಲಾಂಗ್ ಚೇರ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಸೋಫಾ ಸೆಟ್. ಅಂದರೆ ಸಿಮಿಲರ್ ಇರ್ತಕ್ಕಂಥ ಒಂದಿಷ್ಟು ಆಬ್ಜೆಕ್ಟ್ಸ್ನ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಇವಾಗ ಡಿನ್ನರ್ ಸೆಟ್ಟಲ್ಲಿ ನಾವು ಐರನ್ ಬಾಕ್ಸ್ ಇಡೋಕ್ಕಾಗಲ್ಲ. ಅದು ಇಟ್ಬಿಟ್ರೆ ನಾವು ಅದನ್ನು ಡಿನ್ನರ್ ಸೆಟ್ ಅಂತ ಕರೆಯೋಕ್ಕಾಗಲ್ಲ, ಬಿಕಾಸ್ ಐರನ್ ಬಾಕ್ಸ್ ಇರುತ್ತೆ. ಐರನ್ ಈಸ್ ನಥಿಂಗ್ ಟು ಡೂ ವಿತ್ ದ ಡಿನ್ನರ್ ಅಲ್ವಾ? ಸೊ ಅಂದರೆ ಒಂದೇ ಥರದ ವಸ್ತುಗಳಿರಬೇಕು ಅಂತಾಯಿತು. ಸೊ ಅದನ್ನೇ ನಾವೀಗ ಸೇಮ್ ಡೆಫಿನಿಷನ್, ಸೇಮ್ ಮೀನಿಂಗ್ನ ನಾವು ಮ್ಯಾಥಮೆಟಿಕಲಿ ಯಾವ ಥರ ಓದ್ತೀವಿ ನೋಡಿ. ಸೆಟ್ ಈಸ್ ಅ ಕಲೆಕ್ಷನ್ ಆಫ್ well-defined objects. Exactly what is meant by well-defined? Collection of objects ಅಂದರೆ ಗೊತ್ತಾಗ್ತಿತ್ತು. well-defined objects ಅಂದರೆ ಯಾವ ಆಬ್ಜೆಕ್ಟ್ಸ್ನ well-defined ಅಂತ ಕರಿತೀವಿ ನೋಡೋಣ. well-defined ಅಂದರೆ ಇಟ್ ಶುಡ್ ನಾಟ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಇಟ್ ಶುಡ್ ನಾಟ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಹಾಗಂದ್ರೇನು? ಪರ್ಸನ್ ಟು ಪರ್ಸನ್ ಚೇಂಜ್ ಆಗಬಾರ್ದು ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಇವಾಗ, ರೈಟ್ ಯುವರ್ 3 most favorite colors. ನೀವು ಹೇಳ್ತೀರಾ ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಸೇಮ್ ಕ್ವೆಶನ್ ನಾನು ನಿಮ್ಮ ಫ್ರೆಂಡಿಗೆ ಕೇಳ್ತೀನಿ. ನಿಮ್ಮ ಫ್ರೆಂಡ್ ಏನು ಹೇಳ್ತಾರೆ? ರೈಟ್, ಗ್ರೀನ್, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಇನ್ನೊಬ್ರಿಗೆ ಕೇಳೋಣ, ಅವ್ರು ಬೇರೆ 3 ಕಲರ್ಸ್ನ ಹೇಳ್ತಾರೆ. ಇನ್ನು ಯಾರಿಗೂ ಕೇಳ್ತೀರಾ, ಅವ್ರಿಗೆ ಬೇರೆ 3 ಕಲರ್ಸ್ ಫೇವ್ರೇಟ್ ಇರುತ್ತೆ. ಸೊ ನೋಡಿ, ಈ ಕಲೆಕ್ಷನ್ ಅಂದರೆ ಈ ಗ್ರೂಪ್, ಈ ಸೆಟ್ ಏನಾಗ್ತಾ ಇದೆ, ಎಲ್ಲ ಕಡೆ ಚೇಂಜ್ ಆಗ್ತಾ ಇದೆ ಅಲ್ವಾ? ಬಟ್ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ರೈಟ್ ದ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5. ರೈಟ್ ದ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5. ಅಲ್ಲಿಗೆ ಏನು ಬರೀತೀರಾ? 1 2 3 4. ಇದನ್ನು ನೀವು ಯಾರಿಗೆ ಹೇಳಿದ್ರು ಅವ್ರು 1 2 3 4 ಅಂತಾನೆ ಬರೀತಾರೆ. ಸೊ ದಿಸ್ ಸ್ಟೇಟ್ಮೆಂಟ್ನ ನಾವು ಈ ರೀತಿ ಬರೆದ್ರೆ ಇಲ್ಲಿ ಡೆಫಿನೆಟ್ಲಿ ಎಲಿಮೆಂಟ್ಸ್ ಏನಾಗುತ್ತೆ, ಆಬ್ಜೆಕ್ಟ್ಸ್ ಏನಾಗುತ್ತೆ, 1 2 3 4 ಅಂತಾನೆ ಬರೀಬೇಕು. ಇದನ್ನು ನಾವು ಯಾವ ಪರ್ಸನ್ಗೆ ಕೇಳಲಿ. ಸೊ ಇಟ್ ಶುಡ್ ನಾಟ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ಬಟ್ ಕಲೆಕ್ಷನ್ ಆಫ್ ಕಲರ್ಸ್, ಫೇವ್ರೆಟ್ ಕಲರ್ಸ್, ಇದೇನಾಗುತ್ತೆ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಅ ಸೆಟ್. Collection of natural numbers less than 5. Collection of natural numbers less than 5 ಅಂತಕ್ಕಂಥ ಈ ಸ್ಟೇಟ್ಮೆಂಟ್ನ ನಾವು ಸೆಟ್ ಅಂತ ಕರಿಬಹುದು.
ಈ ಸ್ಟೇಟ್ಮೆಂಟ್ನ ನಾವು ಬರೆದಾಗ ಈ ರೀತಿ ಸಿಗುತ್ತೆ ನಮಗೆ 1 2 3 4 ಅಂತಕ್ಕಂಥ 4 ಎಲಿಮೆಂಟ್ಸ್ ಅಥವಾ ಆಬ್ಜೆಕ್ಟ್ಸ್ ಸಿಗುತ್ತೆ. ಈ ಆಬ್ಜೆಕ್ಟ್ಸ್ನ ನಾವು ಯಾವಾಗಲೂ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿತೀವಿ. ಕರ್ಲ್ಡ್ ಬ್ರ್ಯಾಕೆಟ್ ಅಂತಲೂ ಕರೀತಾರೆ, ಫ್ಲವರ್ ಬ್ರ್ಯಾಕೆಟ್ ಅಂತಲೂ ಕರೀತಾರೆ. ಸೊ ನೋಡಿ 1 2 3 4 ದೀಸ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ದ ಸೆಟ್. ಆಬ್ಜೆಕ್ಟ್ಸ್ ಆಫ್ ದ ಸೆಟ್ ಅಥವಾ ಎಲಿಮೆಂಟ್ಸ್ ಆಫ್ ದ ಸೆಟ್ ಅಂತಾನೂ ಕರಿಬಹುದು, ಅಥವಾ ಮೆಂಬರ್ಸ್ ಆಫ್ ದ ಸೆಟ್ ಅಂತಾನೂ ನಾವು ಕರಿಬಹುದು. ನೋಡಿ ಏನಂತ ಕರಿತೀವಿ, ಸೆಟ್ಟಲ್ಲಿರ್ತಕ್ಕಂಥ ಈ ಎಲಿಮೆಂಟ್ಸ್ನ ಎಲಿಮೆಂಟ್ಸ್ ಅಂತ ಕರಿತೀವಿ, ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಅಥವಾ ಮೆಂಬರ್ಸ್ ಆಫ್ ಸೆಟ್ ಅಂತ ಕರಿತೀವಿ. ಈಗ ಇನ್ನೂ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ನೋಡ್ತಾ ಬರೋಣ ನಾವು ಸೆಟ್ಸ್ಗೆ. ರೈಟ್, collection of all the whole numbers, collection of natural numbers, collection of rational number, irrational numbers, ಇವೆಲ್ಲನೂ ಅಷ್ಟೇ ಎಕ್ಸಾಂಪಲ್ಸ್ ಆಫ್ ಸೆಟ್ಸ್. ಯಾಕೆ ಅಂದರೆ ಪರ್ಟಿಕ್ಯುಲರ್ಲಿ ನಮಗೆ ಗೊತ್ತಿದೆ. ಹೋಲ್ ನಂಬರ್, ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಬರೆದ್ರೆ ಏನು ಬರಿತೀವಿ ನಾವು, ಅದನ್ನು ಹೋಲ್ ನಂಬರ್ಸ್ ಇರೋದ್ರಿಂದ W ಇಂದ ಮೆನ್ಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡಿ ಸೆಟ್ನ ನಾನು ಯಾವ ಥರ ಬರಿತಾ ಇದ್ದೀನಿ, ಕರ್ಲ್ ಬ್ರ್ಯಾಕೆಟ್ ಅಥವಾ ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀವಿ. ಹೋಲ್ ನಂಬರ್ ಸ್ಟಾರ್ಟ್ ಫ್ರಮ್ 0 1 2 3 ಸೋ ಆನ್, ಎಂಡ್ಲೆಸ್ ಅಲ್ವಾ. ಸೊ ದಿಸ್ ಇಸ್ ಅ ಸೆಟ್ ಆಫ್ ಹೋಲ್ ನಂಬರ್ಸ್. ಅದೇ ಥರ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ 1 2 3 ಸೋ ಆನ್. ನೆಕ್ಸ್ಟ್ set of integers 0 plus or minus 1 plus or minus 2 plus or minus 3 so on. ರೈಟ್, ಈಗ ಯಾವುದನ್ನ ಸೆಟ್ ಅಲ್ಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು ಟು ರೈಟ್ ಯುವರ್ 3 ಫೇವ್ರೆಟ್ ಸಬ್ಜೆಕ್ಟ್ಸ್. ಸೊ ಅಗೇನ್ ಯಾರೋ ಒಬ್ಬರು ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಹೇಳ್ತಾರೆ, ಇನ್ಯಾರೋ ಕೆಲವರು ಸೈನ್ಸ್ ಇಂಗ್ಲೀಷ್ ಹಿಂದಿ ಅಂತ ಹೇಳ್ತಾರೆ. ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ not a set. That is not a set. And if I ask you to write some most famous novel of Kannada, most famous novels of Kannada, most famous novels of Kannada ಅಂತಂದರೆ ಒಬ್ಬರು ಒಂದಿಷ್ಟು ನಾವೆಲ್ಸ್ ಹೆಸರು ಹೇಳ್ಬೋದು, ಇನ್ನೊಂದಿಷ್ಟು ಜನ ಬೇರೆ ನಾವೆಲ್ಸ್ ಹೆಸರು ಹೇಳ್ಬೋದು. ಕೆಲವ್ರು ಹೇಳ್ತಾರೆ ಕುವೆಂಪು ಅವ್ರ ನಾವೆಲ್ಸ್ ತುಂಬ ಫೇಮಸ್ ಇದೆ ಅಂತ, ಕೆಲವ್ರು ಹೇಳ್ತಾರೆ ದ ರಾ ಬೇಂದ್ರೆ ಅವ್ರ ನಾವೆಲ್ಸ್ ತುಂಬ ಫೇಮಸ್ ಇದೆ ಅಂತ. ಯಾರ ಮಾತನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗತ್ತೆ? ಸೊ ದೀಸ್ ಆರ್ ನಾಟ್ ವೆಲ್ ಡಿಫೈನ್ಡ್ ಸ್ಟೇಟ್ಮೆಂಟ್ಸ್, ವೆಲ್ ಡಿಫೈನ್ಡ್ ಕಲೆಕ್ಷನ್ಸ್ ಅಲ್ಲ. ಹಾಗಾಗಿ ದೀಸ್ ಆರ್ ನಾಟ್ ಅ ಸೆಟ್ಸ್. ದೀಸ್ ಆರ್ ನಾಟ್ ಅ ಸೆಟ್ಸ್. ನಾವು ನೋಡಿ, ಇದನ್ನ ನೀವು ಸೆಟ್ ಅಂತ ಹೇಳ್ಬೋದಾ? 1 5 3 6 4 ಇದು ಡೆಫಿನೆಟ್ಲಿ ಸೆಟ್ ಅಲ್ಲ. ಯಾಕೆ? ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಈ ಸೆಟ್ ಬಗ್ಗೆ ಹೇಳಿದರೆ ಇದು ಯಾವ ಸೆಟ್ಟು? ಇವಾಗ ಡಿನ್ನರ್ ಸೆಟ್ ಅಂದರೆ ಅಲ್ಲಿ ಡಿನ್ನರ್ಗೆ ಯೂಸ್ ಮಾಡ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸ್ ಇರುತ್ತೆ ಅಲ್ವಾ. ಆ್ಯಂಡ್ ಸೆಟ್ ಆಫ್ ಆಡ್ ನಂಬರ್ಸ್ ಅಂದರೆ ಬರೀ ಆಡ್ ನಂಬರ್ಸ್ ಇರುತ್ತೆ. ಸೆಟ್ ಆಫ್ ಈವನ್ ನಂಬರ್ಸ್, ಕಲೆಕ್ಷನ್ ಆಫ್ ಈವನ್ ನಂಬರ್ಸ್ ಅಂದರೆ ಈವನ್ ನಂಬರ್ಸ್ ಇರುತ್ತೆ. ಇದನ್ನ ಏನಂತ ಹೇಳ್ಬೋದು? ಏನೂ ಹೇಳೋಕ್ಕಾಗಲ್ಲ ಈ ಸೆಟ್ ಬಗ್ಗೆ. ಇಲ್ಲಿ ರ್ಯಾಂಡಮ್ ಸಮ್ ನಂಬರ್ಸ್ ಇದೆ. It is not well defined. It is not well defined. Well defined. So it is not a set. It is not a set. Other than this, if I write 1 3 5 7, ಇವಾಗ ಇದನ್ನ ನೀವು ಸೆಟ್ ಅಂತ ಹೇಳ್ಬೋದಾ? ಎಸ್, ಡೆಫಿನೆಟ್ಲಿ. ಬಿಕಾಸ್ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟಿಗೂ ಒಂದು ಕಾಮನ್ ಪ್ರಾಪರ್ಟಿ ಇದೆ. ದೀಸ್ ಆರ್ ಸಮಥಿಂಗ್ ರಿಲೇಟೇಬಲ್ ಟು ಈಚ್ ಅದರ್. ಒಂದು ಕಾಮನ್ ಪ್ರಾಪರ್ಟಿ ಇದೆ. ಏನು? ದೀಸ್ ಆರ್ ದ ಆಡ್ ನಂಬರ್ಸ್ ಅಲ್ವಾ. ಸೊ ದಿಸ್ ಇಸ್ ದ ಸೆಟ್ ಆಫ್ ಆಡ್ ನಂಬರ್ಸ್ ಲೆಸ್ ದ್ಯಾನ್ 9. ಲೆಸ್ ದ್ಯಾನ್ 9, 9ಗಿಂತ ಚಿಕ್ಕದಾಗಿರ್ತಕ್ಕಂಥ ಎಲ್ಲ ಆಡ್ ನಂಬರ್ಸ್ ಅಂತ ಹೇಳ್ಬೋದು. ಸೊ 1 3 5 7. ಬಟ್ ಇಲ್ಲಿ ಆ ಥರ ಯಾವುದಾದ್ರೂ ಪ್ರಾಪರ್ಟಿ ಹೇಳೋಕ್ಕಾಗತ್ತಾ? ಏನಾದರೂ ಹೇಳೋಕ್ಕಾಗತ್ತಾ? ನಾವು ಇದು ಆಡ್ ನಂಬರ್ಸ್ ಅಂತೂ ಹೇಳೋಕ್ಕಾಗಲ್ಲ, ಈವನ್ ನಂಬರ್ಸ್ ಅಂತ ಹೇಳೋಕ್ಕಾಗಲ್ಲ, ನ್ಯಾಚುರಲ್ ನಂಬರ್ಸ್ ಅಂತಲೂ ಓಕೆ, ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ. ನ್ಯಾಚುರಲ್ ನಂಬರ್ಸ್ ವಿಚ್ ಟೈಪ್ ಆಫ್ ಅ ನ್ಯಾಚುರಲ್ ನಂಬರ್ಸ್? ವಿಚ್ ಟೈಪ್ ಆಫ್ ಅ ನ್ಯಾಚುರಲ್ ನಂಬರ್ಸ್? ಲೆಸ್ ದೆನ್ 5 ಅಂತ ಲೆಸ್ ದೆನ್ 7 ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ 2 ಇಲ್ಲ, 2 ಮಿಸ್ ಆಗೋಗಿದೆ ಲೆಸ್ ದೆನ್ 5 ಅಂದರೆ ಅಲ್ವಾ. ಸೊ ಬೇರೆ ಇನ್ನೇನಂತ ಹೇಳೋಕ್ಕಾಗುತ್ತೆ? ಸೊ ಏನು ಕರೆಕ್ಟಾಗಿ ಹೇಳೋದಕ್ಕೆ ಆಗಲ್ಲ. ಸೊ ಇಟ್ ಈಸ್ ನಾಟ್ ಅ
set because it is not well defined, but it is well defined. So it is a set. Well defined andre it should not vary from person to person, and ಅಲ್ಲೊಂದು ಕಾಮನ್ ಪ್ರಾಪರ್ಟಿ ಇರಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೆ, ಇಲ್ಲಿರ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸ್ಗೆ ಒಂದು ಕಾಮನ್ ಪ್ರಾಪರ್ಟಿ ಅಂತ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ AEIOU, ಇದನ್ನು ನೀವು ಕರೆಕ್ಟಾಗಿ ಹೇಳ್ಬೋದು ವೋವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್. ವೋವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್, ಎಸ್. ಸೊ ಇದು ವೋವೆಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ನ ಬರೀರಿ ಅಂತ ಯಾರಿಗೆ ಕೇಳಿದ್ರು ಅವ್ರು ಡೆಫಿನೆಟ್ಲಿ AEIOU ಅಂತಾನೆ ಬರೀತಾರೆ. ಸೊ ಇಟ್ ಈಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್. ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇಟ್ ಈಸ್ ಅ ಸೆಟ್. ಸೊ ಇಟ್ ಈಸ್ ಅ ಸೆಟ್. ಇಫ್ ಐ ರೈಟ್ AMNQ256, ಇದನ್ನ ನೀವು ಸೆಟ್ ಅಂತ ಹೇಳ್ಬೋದಾ? ಬರೀ ಲೆಟರ್ಸ್ ಬರೆದಿದ್ರೆ ಆಲ್ಫಾಬೆಟ್ ಆಫ್ ಇಂಗ್ಲೀಷ್ ಲೆಟರ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಹೇಳ್ಬೋದಿತ್ತು. ಅಟ್ಲೀಸ್ಟ್ ಆ ಥರನಾದ್ರು ಹೇಳ್ಬೋದಿತ್ತು. ಬಟ್ ಇಲ್ಲಿ ಲೆಟರ್ಸ್ ಇದೆ, ನಂಬರ್ಸ್ ಇದೆ. ಸೊ ಇಲ್ಲಿ ಎಲ್ಲ ಎಲಿಮೆಂಟ್ಸ್ಗೂ ಒಂದು ಕಾಮನ್ ಪ್ರಾಪರ್ಟಿ ಸಿಗ್ತಾ ಇಲ್ಲ. ಸೊ ಇಟ್ ಈಸ್ ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಇಟ್ ಈಸ್ ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ಇಟ್ ಈಸ್ ನಾಟ್ ಅ ಸೆಟ್. ಇಟ್ ಈಸ್ ನಾಟ್ ಅ ಸೆಟ್. ಐ ಹೋಪ್ ನಿಮ್ಗೆಲ್ರಿಗೂ ಡೆಫಿನಿಷನ್ ಆಫ್ ಸೆಟ್ ಕ್ಲಿಯರ್ ಆಗಿದೆ ಅಂತ. ಈ ಎಕ್ಸಾಂಪಲ್ಸ್ನ ನೋಡ್ತಾ ಬನ್ನಿ, ನಿಮಗೆ ಡೆಫಿನಿಷನ್ ಇನ್ನೂ ಕ್ಲಿಯರ್ ಆಗುತ್ತೆ. ಫಸ್ಟ್ ಥಿಂಗ್, ಕಲೆಕ್ಷನ್ ಆಫ್ ಕಲರ್ಸ್ ಆಫ್ ರೇನ್ಬೋ. ಎಲ್ರಿಗೂ ಗೊತ್ತಿದೆ ಕಲರ್ಸ್ ಆಫ್ ರೇನ್ಬೋ ಆರ್ ವಿಬ್ ಗಯಾರ್. ವಿಬ್ ಗಯಾರ್ ಇದು ಚೇಂಜ್ ಆಗಲ್ಲ ಅಲ್ವಾ? ಇಟ್ ಶುಡ್ ನಾಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಇಟ್ ಈಸ್ ಅ ಸೆಟ್. ದಿಸ್ ಕಲೆಕ್ಷನ್ ಈಸ್ ಸೆಟ್ ಅಲ್ವಾ? ನೆಕ್ಸ್ಟ್ ನೋಡೋಣ, ಕಲೆಕ್ಷನ್ ಆಫ್ 3 most ಬ್ರೈಟ್ ಕಲರ್ಸ್. ಕಲೆಕ್ಷನ್ ಆಫ್ 3 most ಬ್ರೈಟ್ ಕಲರ್ಸ್. ನೋಡಿ, ನಿಮಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಬ್ರೈಟ್ ಅನ್ನಿಸ್ಬೋದು. ಇನ್ಯಾರಿಗೋ ಬ್ಲೂ, ಗ್ರೇ ಆ್ಯಂಡ್ ವೈಟ್, ವೈಟ್ ಬ್ರೈಟ್ ಕಲರ್ ಅನ್ನಿಸ್ಬೋದು. ಇನ್ಯಾರಿಗೋ ಬೇರೆ ಪಿಂಕ್ ಬ್ರೈಟ್ ಕಲರ್ ಅನ್ನಿಸ್ಬೋದು. ಸೊ ದಿಸ್ ಕಲೆಕ್ಷನ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು person. It changes from person to person. So it is not well defined. So it is not a set. I hope clear ಆಗಿದೆ. ನೆಕ್ಸ್ಟ್ ನೋಡೋಣ, ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ಕುವೆಂಪು. ಕೇರ್ಫುಲ್. ಕಲೆಕ್ಷನ್ ಆಫ್ ನಾವೆಲ್ಸ್ ರಿಟನ್ ಬೈ ಕುವೆಂಪು. ಎಸ್, ಕುವೆಂಪು ಅವ್ರು ಬರೆದಿರ್ತಕ್ಕಂಥ ನಾವೆಲ್ಸ್ ಯಾವ್ಯಾವುದು? 2 ಮಾತ್ರ ಇದೆ. ಒಂದು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. 2 ನಾವೆಲ್ಸ್, ನನಗೆ ಗೊತ್ತಿರೋಂಗೆ 2 ನಾವೆಲ್ಸ್ ಇದೆ. ಸೊ ಆ 2 ನಾವೆಲ್ಸ್ನ ನಾವು ಲೀಸ್ಟ್ ಮಾಡಿ ಬರೀಬಹುದಲ್ವಾ? ಸೊ ಎಸ್. ಇಫ್ ಇನ್ ಕೇಸ್ ನಾನು ಕ್ವೆಶನ್ ನೋಡಿ ಚೇಂಜ್ ಮಾಡಿದಿದ್ರೆ, ಕಲೆಕ್ಷನ್ ಆಫ್ ನಾವೆಲ್ಸ್, ಫೇಮಸ್ ನಾವೆಲ್ಸ್ ರಿಟನ್ ಬೈ ಕುವೆಂಪು, ಫೇಮಸ್ ನಾವೆಲ್ಸ್ ರಿಟನ್ ಬೈ ಕುವೆಂಪು ಅಂತ ನಾನು ಬರೆದಿದ್ರೆ ಸ್ಟೇಟ್ಮೆಂಟ್ನ, ಕೆಲವರು ಅಂತಿದ್ರು ಕಾನೂರು ಹೆಗ್ಗಡತಿ ಫೇಮಸ್ ಇದೆ, ಇನ್ನು ಕೆಲವರು ಅಂತಾರೆ ಮಲೆಗಳಲ್ಲಿ ಮದುಮಗಳು ಫೇಮಸ್ ಇದೆ ಅಲ್ವಾ? ಸೊ ಇಟ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಆಗಿರ್ತಿತ್ತು ಇಫ್ ಐ ಹ್ಯಾವ್ ರಿಟನ್ famous novels in place of novels ಅಲ್ವಾ? ಬಟ್ ಈಗ ನಾನು ಆ ಥರ ಬರ್ದಿಲ್ಲ, ಬರೀ ನಾವೆಲ್ಸ್ ರಿಟನ್ ಬೈ ಕುವೆಂಪು. ಎಷ್ಟು ನಾವೆಲ್ಸ್ ಬರೆದಿದ್ದಾರೋ ಅಷ್ಟು ನಾವೆಲ್ಸ್ನ ನಾವು ಲೀಸ್ಟ್ ಮಾಡ್ತಾ ಇದ್ದೀವಿ. ದಿಸ್ ಕಲೆಕ್ಷನ್ ಈಸ್ ಕಾಲ್ಡ್ ಸೆಟ್. ದಿಸ್ ಕಲೆಕ್ಷನ್ ಈಸ್ ಕಾಲ್ಡ್ ಸೆಟ್. ನೆಕ್ಸ್ಟ್ ನೋಡೋಣ, ಕಲೆಕ್ಷನ್ ಆಫ್ ಮೋಸ್ಟ್ ಲವೇಬಲ್ ಎನಿಮಲ್ಸ್. ಕಲೆಕ್ಷನ್ ಆಫ್ ಮೋಸ್ಟ್ ಲವೇಬಲ್ ಎನಿಮಲ್ಸ್. ಆಬ್ವಿಯಸ್ಲಿ ಸ್ಟೇಟ್ಮೆಂಟೇ ಹೇಳುತ್ತೆ ಇಟ್ಸ್ ನಾಟ್ ಅ ಸೆಟ್, ಬಿಕಾಸ್ ಫಾರ್ ಸಂಬಡಿ ಕವ್ ಈಸ್ ಅ ಮೋಸ್ಟ್ ಲವೇಬಲ್, ಫಾರ್ ಸಂಬಡಿ ಕ್ಯಾಟ್ ಈಸ್ ಅ ಮೋಸ್ಟ್ ಲವೇಬಲ್. ಸೊ ಇಟ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಡಿಪೆಂಡ್ಸ್ ಆನ್ ದೇರ್ ಲೈಕ್ಸ್ ಅಲ್ವಾ? ಸೊ ಇಟ್ ಇಸ್ ನಾಟ್ ಅ ಸೆಟ್. ನೆಕ್ಸ್ಟ್ 5th one ಎಕ್ಸಾಂಪಲ್ ನೋಡಿ, ಕಲೆಕ್ಷನ್ ಆಫ್ ಅಫೋರ್ಡೆಬಲ್ ಕಾರ್ಸ್. ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್ ಅಫೋರ್ಡೆಬಲ್ ಅನ್ನೋದು. ಸೊ ಡೆಫಿನೆಟ್ಲಿ ಇಟ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಲ್ವಾ? ಸೊ ಇಟ್ ಈಸ್ ನಾಟ್ ಅ ಸೆಟ್. ನೋಡಿ, ಕಲೆಕ್ಷನ್ ಆಫ್ ಮಲ್ಟಿಪಲ್ಸ್ ಆಫ್ 2. ಮಲ್ಟಿಪಲ್ಸ್ ಆಫ್ 2 ಅಂತಂದರೆ ಯಾವುದನ್ನು ಬರಿತೀವಿ? 2, 4, 6, 8 ಸೋ ಆನ್, ಎಂಡ್ಲೆಸ್ ಮಲ್ಟಿಪಲ್ಸ್ ಇದೆ, ಅದನ್ನೆಲ್ಲ ಬರಿತೀವಿ. ಸೊ ದಿಸ್ ಈಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್ ಬಿಕಾಸ್ ಎವ್ರಿ ಆಬ್ಜೆಕ್ಟ್ ಹ್ಯಾಸ್ ಅ ಸೇಮ್ ಪ್ರಾಪರ್ಟಿ. 8 is a multiple of 2, 6 is a multiple of 2, 4 is a multiple of 2, 2 is a multiple of 2. Alva? So all the objects contain some common property and it does not vary from person to person. ನೀವು ಯಾರಿಗೆ ಕೇಳಿ, ಸೊ ಮಲ್ಟಿಪಲ್ ಆಫ್ 2 ಅಂತಂದರೆ ಅವ್ರು ಇದನ್ನೇ ಬರಿಬೇಕಾಗುತ್ತೆ, ಈ ಕಲೆಕ್ಷನ್ನೇ ಬರಿಬೇಕಾಗುತ್ತೆ. ಇಟ್ ಡಸಂಟ್ ಚೇಂಜಸ್
from person to person. So it is set. It is set. I think with this examples ನೀವೇ ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಕ್ರಿಯೇಟ್ ಸಾಕಷ್ಟು ಎಕ್ಸಾಂಪಲ್ಸ್ನ ನೀವು ಕ್ರಿಯೇಟ್ ಮಾಡಬಹುದು ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನಾವು ಸೆಟ್ಸ್ ಬರೆಯೋದಕ್ಕೆ ಅಂತ ಕೆಲವು ಕಂಡೀಷನ್ಸ್ ಇದೆ, ಅದನ್ನು ಏನು ಅಂತ ನೋಡೋಣ. ಫಸ್ಟ್ ಕಂಡೀಷನ್, ಸೆಟ್ಸ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ನಾವು ಏನಂತ ಕರಿತೀವಿ? ಆಬ್ಜೆಕ್ಟ್ಸ್ ಅಂತ ಕರಿತೀವಿ, ಮೆಂಬರ್ಸ್ ಅಂತ ಕರಿತೀವಿ, ಎಲಿಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ, ಕಲೆಕ್ಷನ್ ಆಫ್ ಫ್ಯಾಕ್ಟರ್ಸ್ ಆಫ್ 16 ಯಾವ ಥರ ಬರಿತೀವಿ? ಫ್ಲವರ್ ಬ್ರ್ಯಾಕೆಟಲ್ಲೇ ಬರಿತೀವಿ. 1 2 4 then 16 and 8 ಅಲ್ವಾ? 1 2 4 8 16 ಆರ್ ದ ಫ್ಯಾಕ್ಟರ್ಸ್ ಆಫ್ 16. ಸೊ ನಾವು ಅವುಗಳನ್ನ ಯಾವ ಥರ ಬರೆದಿದ್ದೀವಿ? ಕರ್ಲ್ಡ್ ಬ್ರ್ಯಾಕೆಟಲ್ಲಿ ಬರೆದಿದ್ದೀವಿ. ಈ ಕಲೆಕ್ಷನ್ನ ನಾವು ಯಾವಾಗಲೂ 2 ಕರ್ಲ್ಡ್ ಬ್ರ್ಯಾಕೆಟಲ್ಲಿ ಬರಿತೀವಿ. ಆ್ಯಂಡ್ ವಿ ಪುಟ್ ಅ ಕಾಮಾಸ್ ಟು ಸಪ್ರೇಟ್ ದೆಮ್. ಆ್ಯಂಡ್ ನೋಡಿ, ಇಲ್ಲಿರ್ತಕ್ಕಂಥ ಈಚ್ ಯೂನಿಟ್, ಈ ಕಲೆಕ್ಷನ್ನ ಈಚ್ ಯೂನಿಟ್ನ ನಾವೇನಂತ ಕರಿತೀವಿ? ಎಲಿಮೆಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಆರ್ ಆಬ್ಜೆಕ್ಟ್ಸ್ ಆರ್ ಮೆಂಬರ್ಸ್. ರೈಟ್. ಈ ಫ್ಯಾಮಿಲಿಗೆ ಒಂದು ನೇಮ್ ಕೊಡಬೇಕಾಗುತ್ತೆ. ಆ ನೇಮ್ನ ನಾವು ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದ ಕೊಡ್ತೀವಿ. ವಿ ಯೂಸ್ ಅ ಕ್ಯಾಪಿಟಲ್ ಲೆಟರ್ ಟು ನೇಮ್ ದ ಕಲೆಕ್ಷನ್. ಈ ಕಲೆಕ್ಷನ್ ಹೆಸರೇನು? ಎ. ಈ ಸೆಟ್ ಹೆಸರೇನು? ಎ. ಸೆಟ್ ಎ ಅಂತ ಹೇಳ್ತೀವಿ ಅಲ್ವಾ? ಕ್ಯಾಪಿಟಲ್ ಲೆಟರ್ ಎ ಟು ಝೆಡ್ ಯಾವುದಾದ್ರೂ ಕೊಡ್ಬೋದು. ಈ ಎಲಿಮೆಂಟ್ಸು ಯಾವಾಗಲೂ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಸೆಟ್ ಬಿನಲ್ಲಿ ನಾನು ಓವಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್ಸ್ ಬರೆದ್ರೆ ಎ ಇ ಐ ಓ ಯು. ದೀಸ್ ಆರ್ ದ ಓವಲ್ಸ್ ಆಫ್ ಇಂಗ್ಲೀಷ್ ಅಲ್ಫಾಬೆಟ್. ನೋಡಿ, ಇಲ್ಲೂ ಅಷ್ಟೇ ಕರ್ಲ್ಡ್ ಬ್ರ್ಯಾಕೆಟ್ಸಲ್ಲಿ ಬರೆದಿದ್ದೀವಿ, ಸಪರೇಟೆಡ್ ಬೈ ಕಾಮಾಸ್ ಅಲ್ವಾ? ಆ್ಯಂಡ್ ದೀಸ್ ಈಚ್ ಯೂನಿಟ್ ಈಸ್ ಕಾಲ್ಡ್ ಎಲಿಮೆಂಟ್, ಆಬ್ಜೆಕ್ಟ್ ಆ್ಯಂಡ್ ಮೆಂಬರ್ ಆಫ್ ಅ ಸೆಟ್. ವಿಚ್ ಸೆಟ್? ಮೆಂಬರ್ ಆಫ್ ಸೆಟ್ ಬಿ. ಆ್ಯಂಡ್ ನೋಡಿ, ಇದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಒಳಗಡೆ ಎ ಇ ಐ ಓ ಯು ಅಂತ ಸ್ಮಾಲ್ ಲೆಟರ್ಸಲ್ಲಿ ಬರೆದಿದ್ದೀವಿ. ಯಾವಾಗಲೂ ಎಲಿಮೆಂಟ್ಸ್ ಶುಡ್ ಬಿ ಇನ್ ದ ಸ್ಮಾಲ್ ಲೆಟರ್ಸ್, ಲೋವರ್ ಕೇಸ್. ಆಗಲೇ ನಾವು ಕಲರ್ಸ್ ಬರೆದಾಗ, ಸೆಟ್ ಆಫ್ ಕಲರ್ಸ್ ಆಫ್ ರೇನ್ಬೋ ಬರೆದಾಗ ವಿಬ್ಗಯಾರ್ ಅಂತ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ಕೊಂಡಿದ್ವಿ ಅಲ್ವಾ? ವಿಬ್ಗಯಾರ್. ರೈಟ್. ಯಾಕೆ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ವಿ? ಎಲಿಮೆಂಟ್ಸ್ ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕಾಯಿತು, ಬಟ್ ಸ್ಟಿಲ್ ಇಲ್ಲಿ ಯಾಕೆ ಯೂಸ್ ಮಾಡಿದ್ದೀವಿ? ದೀಸ್ ಆರ್ ದ ನೌನ್ಸ್ ಆಗಿರೋದ್ರಿಂದ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ದೀವಿ. ದಿಸ್ ಇಸ್ ಸಮ್ ಎಕ್ಸೆಪ್ಷನಲ್ ಕೇಸ್, ಸಮ್ ಡಿಫ್ರೆಂಟ್ ಕೇಸ್. ಜನರಲಿ ಸ್ಮಾಲ್ ಲೆಟರ್ಸ್ನೇ ಯೂಸ್ ಮಾಡ್ತೀವಿ. ಆಸ್ ಅ ಎಲಿಮೆಂಟ್ಸ್ ವಿ ಯೂಸ್ ಟು ರೈಟ್ ಸ್ಮಾಲ್ ಲೆಟರ್ಸ್ ಬಿಕಾಸ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಯೂಸ್ಡ್ ಟು ರೈಟ್ ದ ನೇಮ್ ಆಫ್ ದ ಸೆಟ್. ಐ ಹೋಪ್ ನಿಮಗೆ ಈ 3 ಪಾಯಿಂಟ್ಸು ಕ್ಲಿಯರ್ ಆಯಿತು. ನೀವು ಇನ್ನೂ ಒಂದು ವಿಷಯ ಇಲ್ಲಿ ತಿಳ್ಕೊಳ್ಳೋದಿದೆ. ಏನು? ಇಲ್ಲಿ 2 ಡಿಫ್ರೆಂಟ್ ಸಿಂಬಲ್ನ ಯೂಸ್ ಮಾಡ್ತೀವಿ. ದೋಸ್ ಸಿಂಬಲ್ಸ್ ಆರ್ ಬಿಲಾಂಗ್ಸ್ ಟು, ಇನ್ನೊಂದು ಡಸಂಟ್ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ಸ್ ಟು. ಈಕ್ವಲ್ಸ್ ಟು ಆ್ಯಂಡ್ ನಾಟ್ ಈಕ್ವಲ್ಸ್ ಟು ಅಂತ ಯೂಸ್ ಮಾಡ್ತಿರಲ್ವ, ಆ ಥರ. ಬಿಲಾಂಗ್ಸ್ ಟು ಅಂತಂದರೆ ಏನು? ಫಾರ್ ಎಕ್ಸಾಂಪಲ್, ಎ ಬಿಲಾಂಗ್ಸ್ ಟು ಸೆಟ್ ಬಿ. ಸ್ಮಾಲ್ ಎ ಎಲಿಮೆಂಟ್ ಬಿಲಾಂಗ್ಸ್ ಟು ಹೂಸ್ ಫ್ಯಾಮಿಲಿ? ಬಿ ಫ್ಯಾಮಿಲಿ. ಎ ಬಿಲಾಂಗ್ಸ್ ಟು ಬಿ. ನೋಡಿ, ಈ ಫ್ಯಾಮಿಲಿನಲ್ಲಿ ಡಿ ಅಂತಕ್ಕಂಥ ಎಲಿಮೆಂಟ್ ಇಲ್ಲ. ಸೊ ಡಿ ಡಸ್ ನಾಟ್ ಬಿಲಾಂಗ್ಸ್ ಟು ಫ್ಯಾಮಿಲಿ ಬಿ ಅಲ್ವಾ? ಡಿ ಈ ಫ್ಯಾಮಿಲಿನಲ್ಲಿ ಇಲ್ಲ, ಸೊ ಡಸ್ ನಾಟ್ ಬಿಲಾಂಗ್ಸ್ ಟು. ಬಟ್ ಎ ಇದೆ, ಎ ಬಿಲಾಂಗ್ಸ್ ಟು. ಅದೇ ಥರ ಇಲ್ಲಿ 2 ಬಿಲಾಂಗ್ಸ್ ಟು ಎ, 2 ಬಿಲಾಂಗ್ಸ್ ಟು ಎ. ಆ್ಯಂಡ್ 24 ಡಸ್ ನಾಟ್ ಬಿಲಾಂಗ್ಸ್ ಟು ಎ, 24 ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಬಿಲಾಂಗ್ಸ್ ಟು ಅಂತಂದರೆ ಯಾವ ಎಲಿಮೆಂಟು ಯಾವ ಫ್ಯಾಮಿಲಿಲಿದೆ ಅಂತ ಹೇಳುತ್ತೆ. ಸೊ ಫಸ್ಟ್ ಎಲಿಮೆಂಟ್ನ ಬರಿತೀವಿ, ಎಲಿಮೆಂಟು ಯಾವ ಫ್ಯಾಮಿಲಿಲಿದೆ ಅನ್ನೋದನ್ನು
ಈ ಕಡೆ ಬರಿತೀವಿ. ಎ ಅಂತಕ್ಕಂಥ ಎಲಿಮೆಂಟು ಬಿ ಫ್ಯಾಮಿಲಿನಲ್ಲಿದೆ, ಬಿ ಸೆಟ್ಟಲ್ಲಿದೆ. ಸೊ ಎ ಬಿಲಾಂಗ್ಸ್ ಟು ಸೆಟ್ ಬಿ, 2 ಬಿಲಾಂಗ್ಸ್ ಟು ಸೆಟ್ ಎ. ಹಿಯರ್ ಡಿ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ, 24 ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಯಾಕಂದರೆ 24 ಅನ್ನೋದು ಏನಲ್ಲಿಲ್ಲ, ಡಿ ಅಂತಕ್ಕಂಥದ್ದು ಸೆಟ್ ಬಿ ನಲ್ಲಿಲ್ಲ ಅಲ್ವಾ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆ್ಯಂಡ್ ಡಸ್ ನಾಟ್ ಬಿಲಾಂಗ್ಸ್ ಟು. ಟೋಟಲ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನಾವು ಲೆಟ್ಸ್ ಸಿ ದ ರೀಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಸೆಟ್ಸ್ನ ನಾವು ಯಾವ್ಯಾವ ಥರ ರೀಪ್ರೆಸೆಂಟ್ ಮಾಡ್ಬೋದು? ದೇರ್ ಆರ್ ಟೂ ವೇಸ್. ಒನ್ ಈಸ್ ರೋಸ್ಟರ್ ಫಾರ್ಮ್, roster or tabular form. Second one is set builder form. First ನಾವು roster or tabular form ಅಂದರೆ ಏನಂತ ನೋಡೋಣ. ರೋಸ್ಟರ್ ಫಾರ್ಮ್ ಇಷ್ಟೊತ್ತು ನಾವು ಬರೋದ್ವಲ್ವ, ಅದನ್ನು ನಾವು ಏನಂತ ಕರಿತೀವಿ? ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಅಂದರೆ ನಾವು ಎಲಿಮೆಂಟ್ಸ್ನ ಸಪ್ರೇಟಾಗಿ ಕರ್ಲ್ಡ್ ಬ್ರ್ಯಾಕೆಟಲ್ಲಿ ಬರಿತೀವಿ, ಸಪ್ರೇಟ್ಲಿ ಕರ್ಲ್ಡ್ ಬ್ರ್ಯಾಕೆಟಲ್ಲಿ. ಫಾರ್ ಎಕ್ಸಾಂಪಲ್, ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದೆನ್ 5 ಅಂತ ಇದ್ದರೆ ಈ ಸ್ಟೇಟ್ಮೆಂಟ್ನ, ಈ ಕಲೆಕ್ಷನ್ನ ನಾವು ಯಾವ ಥರ ಕರ್ಲ್ಡ್ ಬ್ರ್ಯಾಕೆಟಲ್ಲಿ ಬರಿತೀವಿ. ಸೊ 1 2 3 4. These elements are separated by comma, written in a curled bracket and named by some capital letters. So ಇದನ್ನು ನಾವು ಸಿಂಪಲ್ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಅಂದರೆ ನಾವಿಲ್ಲಿ ಎಲಿಮೆಂಟ್ಸ್ನ ಲೀಸ್ಟ್ ಮಾಡ್ತಾ ಇದ್ದೀವಿ. ಈ ಸ್ಟೇಟ್ಮೆಂಟ್ ಹೇಳ ಪ್ರಕಾರ ಏನು ಎಲಿಮೆಂಟ್ಸ್ನ ನಾವು ಬರಿಬೇಕು ಆ ಎಲಿಮೆಂಟ್ಸ್ನ ಇಲ್ಲಿ ಲೀಸ್ಟ್ ಮಾಡ್ತಾ ಇದ್ದೀವಿ ಅಲ್ವಾ. ದಿಸ್ ಸೆಟ್ ಈಸ್ ಕಾಲ್ಡ್ ರೋಸ್ಟರ್ ಫಾರ್ಮ್. ಇದನ್ನು ಯಾವ ಫಾರ್ಮಲ್ಲಿ ಬರೆದಿದ್ದೀವಿ ನಾವು? ಸೆಟ್ನ ರೋಸ್ಟರ್ ಫಾರ್ಮಲ್ಲಿ ನಾವು ಬರೆದಿದ್ದೀವಿ. ಸೊ ನೋಡಿ, ಈ ರೋಸ್ಟರ್ ಫಾರ್ಮ್ ಬರೆಯೋದಕ್ಕೆ ಹೆಲ್ಪ್ ಆಗಿರೋದು ಯಾವುದರಿಂದ? ಈ ಸ್ಟೇಟ್ಮೆಂಟಿಂದ ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ನೇ ನಾವೇನಂತ ಕರಿತೀವಿ? ಸೆಟ್ ಬಿಲ್ಡರ್ ಫಾರ್ಮಲ್ಲಿರೋದು ಅಂತ ಕರಿತೀವಿ ಅಲ್ವಾ, ಸೆಟ್ನ. ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ಯಾವ ಥರ ಬರೆಯೋದು? ಸೆಟ್ ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ ನೋಡಿ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಒಂದು ರೂಲ್ ಇದೆ. ಓಪನ್ ಕರ್ಲ್ ಬ್ರಾಕೆಟ್, x such that x is a natural number. X is a natural number which is less than 5. Which is less than 5. ನೋಡಿ ಯಾವ ಥರ ಬರಿತಾ ಇದ್ದೀನಿ? x such that x is a natural number which is less than 5 ಅಲ್ವಾ. ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆದಿದ್ದೀವಿ. ಬಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸ್ ಸಚ್ ದ್ಯಾಟ್ ಅಂದರೆ ಎ ಅಂತಕ್ಕಂಥ ಸೆಟ್ಟಲ್ಲಿ ಎಕ್ಸ್ ಅನ್ನುವಂಥ ಎಲಿಮೆಂಟ್ಸ್ಗಳಿದ್ದಾವೆ. ಆ ಎಲ್ಲ ಎಲಿಮೆಂಟ್ಸು ಒಂದು ಕಾಮನ್ ಪ್ರಾಪರ್ಟಿನ ಫಾಲೋ ಮಾಡುತ್ತೆ. ಯಾವ ಪ್ರಾಪರ್ಟಿ? ಇಟ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ಲೆಸ್ ದೆನ್ 5 ಅಲ್ವಾ. ನೋಡಿ, ಕಾಮನ್ ಪ್ರಾಪರ್ಟಿ ಏನು? ಎಲ್ಲನೂ ನ್ಯಾಚುರಲ್ ನಂಬರ್ ಆಗಿದೆ, ಲೆಸ್ ದೆನ್ 5 ಆಗಿದೆ. ಸೊ ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ಸೊ x such that x is a natural number which is less than 5. ಇನ್ನೂ ಚೆನ್ನಾಗಿ ಮ್ಯಾಥಮೆಟಿಕಲಿ ಕಂಪ್ಲೀಟ್ಲಿ ಸ್ಟೇಟ್ಮೆಂಟೇ ಇಲ್ಲದೆ ಇರೋ ಥರ ಬರಿಬೋದಾ? ಎಸ್, ಡೆಫಿನೆಟ್ಲಿ ಬರಿಬೋದು. ನೋಡಿ ಯಾವ ಥರ ಬರೆಯೋಣ. ಸೆಟ್ ಎ x such that x belongs to natural number. X belongs to set of natural numbers and that x should be less than 5. X should be less than 5. ನೋಡಿ, this is exactly set builder form. So this is roster form, this is a set builder form. ಫಸ್ಟ್ ಟೈಮ್ ನೀವು ಇದನ್ನು ಫ್ರೆಶ್ಲಿ ಕೇಳ್ತಾ ಇರ್ತೀರಾ, ಅಷ್ಟು ಈಸಿಯಾಗಿ ಕನ್ವಿನ್ಸಿಂಗ್ ಆಗಲ್ಲ ನಿಮಗೆ. ಸೊ ಇಟ್ ಟೇಕ್ಸ್ ಅ ಟೈಮ್. ರಿಪೀಟೆಡ್ಲಿ ಯೂಸ್ ಮಾಡ್ತಾ ನಾವು ಬರೆದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೆಟ್ ಬಿಲ್ಡರ್ ಫಾರ್ಮ್ಗೆ ನಾವು ಇನ್ನಷ್ಟು ಎಕ್ಸಾಂಪಲ್ಸ್ನ ಬರೆದು ನೋಡೋಣ. ಫಾರ್ ಎಕ್ಸಾಂಪಲ್, ಸೆಟ್ ಎ ಇಸ್ ಈಕ್ವಲ್ ಟು, ನೋಡಿ ಯಾವ ಥರ ಬರಿತಾ ಇದ್ದೀವಿ? ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ಫ್ಯಾಕ್ಟರ್ ಆಫ್ 42. ಫ್ಯಾಕ್ಟರ್ ಆಫ್ 42. ಈ ಸ್ಟೇಟ್ಮೆಂಟ್ನ ನಾವು ಮ್ಯಾಥಮೆಟಿಕಲಿ ಇಷ್ಟು ಮಾತ್ರ ಬರಿಬೋದು. ಸೊ ಹಾಗಾಗಿ ಎಕ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ 42. ಆ್ಯಂಡ್ ನೋಡಿ, ಸೆಟ್ ಬಿ ಎಕ್ಸ್ ಏ ಬರಿಬೇಕು ಅಂತಿಲ್ಲ, ಎಲಿಮೆಂಟ್ ನೇಮ್ನ ನೀವು ಜನರಲಿ ಏನು ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. ವೈ ಸಚ್ ದ್ಯಾಟ್ ವೈ ಈಸ್ ಅ ಲೆಟರ್ ಆಫ್ ದ ವರ್ಡ್ ಉಲ್ಫ್.
ಲೆಟರ್ ಆಫ್ ದ ವರ್ಡ್ ಉಫ್. ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ ರೋಸ್ಟರ್ ಫಾರ್ಮಲ್ಲಿ ನೋಡಿ, ವೈ ಈಸ್ ಅ ಲೆಟರ್ ಆಫ್ ದ ವರ್ಡ್ ಉಲ್ಫ್. ಉಲ್ಫ್ ಅಲ್ಲಿರ್ತಕ್ಕಂಥ ಲೆಟರ್ಸ್. ಸೊ ದಟ್ ಇಸ್ WOLF. ನೋಡಿ ಮೇಲ್ಗಡೆ ಅಷ್ಟೇ ಎಕ್ಸ್ ಇಸ್ ಅ ಫ್ಯಾಕ್ಟರ್ ಆಫ್ 42 ಅಂತಂದರೆ ಅದರ ಎಲ್ಲ ಫ್ಯಾಕ್ಟರ್ಸ್ನ ನೀವು ಲೀಸ್ಟ್ ಮಾಡಿದ್ರೆ ನಿಮಗೆ ಆ ಸೆಟ್ ಸಿಗುತ್ತೆ. ಅದನ್ನು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ, ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ರೋಸ್ಟರ್ ಫಾರ್ಮಲ್ಲಿ ಬರೆಯೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಬಿಲ್ಡರ್ ಫಾರ್ಮ್. ಸೊ ಸೆಟ್ ಬಿಲ್ಡರ್ ಫಾರ್ಮ್. ನೆಕ್ಸ್ಟ್ ಸಿ ನೋಡಿ, ಅದಕ್ಕೆ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಲೈಸ್ ಬಿಟ್ವೀನ್ 5 and 2. X is greater than 2, less than 5 ಅಲ್ವಾ. ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ ನೋಡಿ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಅದೊಂದು ನ್ಯಾಚುರಲ್ ನಂಬರ್ ಆಗಿರಬೇಕು ಆ್ಯಂಡ್ ಗ್ರೇಟರ್ ದ್ಯಾನ್ 2 ಆಗಿರಬೇಕು, ಅಂದರೆ ಡೆಫಿನೆಟ್ಲಿ 3 ಆ್ಯಂಡ್ 4 ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದೆನ್ 5 ಎಟ್ ದ ಸೇಮ್ ಟೈಮ್. 5ಕ್ಕಿಂತ ಚಿಕ್ಕದಿರಬೇಕು, 2ಕ್ಕಿಂತ ದೊಡ್ಡದಿರಬೇಕು. ಸೊ ಡೆಫಿನೆಟ್ಲಿ 3 and 4. These 2 are the natural numbers and greater than 2, less than 5. So these 2 are the x of the set C. I hope ನಿಮಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೇನು, ರೋಸ್ಟರ್ ಫಾರ್ಮ್ ಅಂದ್ರೇನು ಅಂತ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು 2 ವಿಷಯ ನೆನ್ಪಿಟ್ಕೊಳ್ಬೇಕು. ದಟ್ ಈಸ್ ಅಂಡರ್ ನೋಟ್ ವಿ ವಿಲ್ ಡಿಸ್ಕಸ್ ದ ಪಾಯಿಂಟ್ಸ್. ಫಸ್ಟ್ ಥಿಂಗ್, ನಾವು ರೋಸ್ಟರ್ ಫಾರ್ಮಲ್ಲಿ ಬರೆದಾಗ ಎಲಿಮೆಂಟ್ಸ್ನ ನಾವು ಆರ್ಡರ್ ಚೇಂಜ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 5 ಅಂತ ಅಂದರೆ 1 2 3 4. ನಿಮ್ಮ ಫ್ರೆಂಡ್ ಯಾರೋ ಬರೀತಾನೆ 4 3 2 1. ನೋಡಿ, ಆರ್ಡರ್ ಚೇಂಜ್ ಆದರೂ ಕೂಡ ಸೆಟ್ ಅದೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಸೇಮ್ ಪ್ರಾಪರ್ಟಿ ಹೋಲ್ಡ್ ಮಾಡುತ್ತೆ ಅಲ್ವಾ, ಲೆಸ್ ದೆನ್ 5 and natural number. So order is immaterial. The first note, order is immaterial in the roster form. And ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, we won't repeat the elements. ನೋಡೋಣ. ಫಾರ್ ಎಕ್ಸಾಂಪಲ್, ದ ಕಲೆಕ್ಷನ್ ಆಫ್ ಲೆಟರ್ಸ್ ಇನ್ ದ ವರ್ಡ್ ಮಿಸಿಸಿಪಿ ಅಲ್ವಾ. ಸೊ ಇದನ್ನು ನಾವು ಬರೆದ್ರೆ ಯಾವ ಥರ ಆಗುತ್ತೆ ಸೆಟ್ಟು ನೋಡಿ. ಫಸ್ಟ್ ಲೆಟರ್ ಎಮ್. ನೋಡಿ, ಇಲ್ಲಿ ಕ್ಯಾಪಿಟಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ, ಬಿಕಾಸ್ ಅವ್ರು ಕೊಟ್ಟಿರೋದು ಕ್ಯಾಪಿಟಲ್ ಲೆಟರ್ಸ್ ಆಗಿದೆ. ಇಟ್ ಇಸ್ ಎಕ್ಸೆಪ್ಷನಲ್ ಕೇಸ್, ಸ್ಪೆಷಲ್ ಕೇಸ್ ಅಲ್ವಾ. ಅದರ್ವೈಸ್ ನಾವು ಸ್ಮಾಲ್ ಲೆಟರ್ಸ್ ಬರಿತೀವಿ. ಸೊ ಎಮ್, ನೆಕ್ಸ್ಟ್ ಲೆಟರ್ ಐ, ನೆಕ್ಸ್ಟ್ ಲೆಟರ್ ಎಸ್. ಅಗೇನ್ ಎಸ್ ಬಂದಿದೆ, ಅದನ್ನು ನಾವು ಬರೆಯಲ್ಲ, ಬಿಕಾಸ್ ಆಲ್ರೆಡಿ ಇಲ್ಲಿ ಒಂದ್ಸಲ ಬರೆದಿದ್ದೀವಿ. ವಿ ವೋಂಟ್ ರಿಪೀಟ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ನೋಡಿ, ಐ ಆಲ್ರೆಡಿ ಬರೆದಿದ್ದೀವಿ, ಎಸ್ ಆಲ್ರೆಡಿ ಬರೆದಿದ್ದೀವಿ, ಐ ಆಲ್ರೆಡಿ ಬರೆದಿದ್ದೀವಿ. ಪಿ, ಅಗೇನ್ ಪಿ, ಸೊ ಬರೆಯಲ್ಲ. ಐ ಆಲ್ರೆಡಿ ಬರೆದಿದ್ದೀವಿ. ಸೊ ದೀಸ್ ಆರ್ ದ ಓನ್ಲಿ 4 letters ವಿಚ್ ಆರ್ ಇನ್ ದ ವರ್ಡ್ ಮಿಸಿಸಿಪಿ. ಐ ಹೋಪ್ ನಿಮಗಿದು ಕ್ಲಿಯರ್ ಆಗಿದೆ. Generally elements won't be repeated. These are the 2 important points while you are writing the set in the roster form. Let's see the examples of NCERT. So andre questions yav thara kodtare anta. First question nodi, write the solution set of equation in roster form. ನಾವು ಫಸ್ಟ್ ಥಿಂಗ್ ಅದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ, ಅದರ ಸೊಲ್ಯೂಷನ್ನ ಬರೀಬೇಕು. ಸೊ ಅದು ಆ ಸೆಟ್ನ ಬರೀಬೇಕು, ಸೊಲ್ಯೂಷನ್ ಸೆಟ್ನ ಯಾವ ಥರ ಬರೀಬೇಕು, ರೋಸ್ಟರ್ ಫಾರ್ಮಲ್ಲಿ ಬರೀಬೇಕು. ಸೊ ಫಸ್ಟ್ ನಾವೇನು ಮಾಡೋಣ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಯು ನೋ ಹೌ ಟು ಫ್ಯಾಕ್ಟ್ರೈಸ್. SSLCನಲ್ಲಿ ನೀವು ಫ್ಯಾಕ್ಟ್ರೈಸೇಷನ್ ಅಪವರ್ತನವನ್ನು ಯಾವ ಥರ ಮಾಡಬೇಕು ಅಂತ ನೋಡಿದ್ದೀರಾ. ನೋಡೋಣ. x² ಪ್ಲಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಅಂದರೆ ಈ -2ನ ನೀವು ಸ್ಪ್ಲಿಟ್ ಮಾಡಬೇಕಾಗತ್ತೆ. ಯಾವ ಥರ, 2 1s 2 +2 -1. ಸೊ ಮಿಡಲ್ ಟರ್ಮ್ನ ನೀವು ಈ ಥರ ಸ್ಪ್ಲಿಟ್ ಮಾಡ್ದಂಗೆ ಆಗುತ್ತೆ, +2 -1. ಸೊ x² ಪ್ಲಸ್ 2x ಮೈನಸ್ x ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಕಾಮನ್ x, ಸೊ x ಪ್ಲಸ್ 2. ಇಲ್ಲಿ ಕಾಮನ್ ಏನೂ ಇರೋಲ್ಲ, ಸೊ ನಾವು -1ನ ಕಾಮನ್ ತಗೊಳ್ಳೋಣ. x ಮೈನಸ್ ಕಾಮನ್ ಹೊರಗಡೆ ಬಂದಿರೋದ್ರಿಂದ +2 ಈಕ್ವಲ್ಸ್ ಟು 0.
ಸೊ ಇಲ್ಲಿ ನೋಡಿ ಎರಡು ಕಡೆ ಇಲ್ಲಿ ಇದು ಇಷ್ಟು ಒನ್ ಟರ್ಮ್ ಇದಿಷ್ಟು ಒನ್ ಟರ್ಮ್ ಕಾಮನ್ ಏನಾಗುತ್ತೆ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 2 ಬ್ರ್ಯಾಕೆಟ್ ಎರಡೂ ಕಡೆ ಕಾಮನ್ ಇರೋದ್ರಿಂದ ಉಳಿದಿರೋದು ಎಕ್ಸ್ ಪ್ಲಸ್ 1 ಸಾರಿ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ನಾವೀಗ ಈ ಎವ್ರಿ ಬ್ರ್ಯಾಕೆಟ್ನ 0ಗೆ ಈಕ್ವೇಟ್ ಮಾಡ್ತೀವಿ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು minus 2, x is equal to plus 1. So, this is our solution set 1, comma minus 2. So, 1, comma minus 2. ಬೇಕಾದರೆ ನೀವು ಇದಕ್ಕೆ ನೇಮ್ ಕೂಡ ಮಾಡ್ಬೋದು ದಟ್ ಈಸ್ ಎ. ದಿಸ್ ಈಸ್ ದ ಸೊಲ್ಯೂಷನ್ ಸೆಟ್ ಇನ್ ದ ರೋಸ್ಟರ್ ಫಾರ್ಮ್ ಆಫ್ ದ ಗಿವನ್ ಈಕ್ವೇಷನ್. ಆ್ಯಂಡ್ ಸೆಕೆಂಡ್ ಒನ್ ನೋಡೋಣ. ರೈಟ್ ದ ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ and x square should less than 40, x square less than 40 in a roster form. ನೋಡಿ ಇದನ್ನ ಆಲ್ರೆಡಿ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಸ್ಟೇಟ್ಮೆಂಟ್ ಇದೆ ಎಕ್ಸ್ ಸಚ್ ದ್ಯಾಟ್ ಅಂತ. ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್. ಸೊ ನೋಡೋಣ, ಪಾಸಿಟಿವ್ ಇಂಟೀಜರ್ ಆಗಿರಬೇಕು ಎಕ್ಸ್ ಅನ್ನೋದು, ಅಂದರೆ ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಆ್ಯಂಡ್ ಇಟ್ ಶುಡ್ ಬಿ ಅದನ್ನು ಸ್ಕ್ವಯರ್ ಮಾಡಿದ್ರೆ ಅಂದರೆ ಎಕ್ಸ್ ಸ್ಕ್ವಯರ್ ಮಾಡಿದ್ರೆ ಇಟ್ ಶುಡ್ ಬಿ ಲೆಸ್ ದೆನ್ 40. ಸೊ ಪಾಸಿಟಿವ್ ಇಂಟೀಜರ್ ಆಗಿರೋದ್ರಿಂದ 1 ಸ್ಟಾರ್ಟ್ ಮಾಡ್ತೀವಿ. 1 ಸ್ಕ್ವಯರ್ ಮಾಡಿದ್ರೆ 1 ಆಗುತ್ತೆ ವಿಚ್ ಇಸ್ ಲೆಸ್ ದೆನ್ 40. 2 ಸ್ಕ್ವಯರ್ ಡೆಫಿನೆಟ್ಲಿ 4 ಅಂದರೆ ಲೆಸ್ ದೆನ್ 40. ಸೊ 3 ಸ್ಕ್ವಯರ್ ಮಾಡಿದ್ರೆ 9 ಆಗುತ್ತೆ ಲೆಸ್ ದೆನ್ 40 ಆ್ಯಂಡ್ 4 ಸ್ಕ್ವಯರ್ ಮಾಡಿದ್ರೆ 16 ಆಗುತ್ತೆ ಲೆಸ್ ದೆನ್ 40 ಆ್ಯಂಡ್ 5 ನೋಡಿ ಸ್ಕ್ವಯರ್ ಮಾಡಿದ್ರೆ ಡೆಫಿನೆಟ್ಲಿ 25 ಲೆಸ್ ದೆನ್ 40 ಆ್ಯಂಡ್ 6 ಸ್ಕ್ವಯರ್ ಮಾಡಿದ್ರೆ 36 ಆಗುತ್ತೆ ಲೆಸ್ ದೆನ್ 40. ಆ್ಯಂಡ್ ಇವಾಗ ನೆಕ್ಸ್ಟ್ 7 ತಗೊಂಡ್ರೆ 7 ಇಸ್ ಅ ಪಾಸಿಟಿವ್ ಇಂಟೀಜರ್ ತಗೊಂಡ್ರೆ ಏನಾಗುತ್ತೆ ಸ್ಕ್ವಯರ್ ಮಾಡಿದ್ರೆ 49 ಬರುತ್ತೆ. ಇಟ್ ಈಸ್ ನಾಟ್ ಲೆಸ್ ದೆನ್ 40. ಸೊ ನಾವು 7ನ ತಗೊಳಕ್ಕೆ ಬರಲ್ಲ, 6ಗೆ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಸೆಟ್. ದಿಸ್ ಈಸ್ ದ ಸೆಟ್. ಈ ಸೆಟ್ಗೆ ನೀವು ನೇಮ್ ಕೂಡ ಕೊಡ್ಬೋದು ಆಸ್ ಬಿ. ಓಕೆ, ಲೆಟ್ಸ್ ಸಿ ದ ಎಕ್ಸಾಂಪಲ್ 3. ನೋಡಿ, ರೈಟ್ ದ ಸೆಟ್ ಎ 1, 4, 9, 16, 25 so on in set builder form. ಇದು ಆಲ್ರೆಡಿ ರೋಸ್ಟರ್ ಫಾರ್ಮ್ ಅಲ್ಲಿದೆ ಬಿಕಾಸ್ ಸೆಟ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ನ ನಾವು ಲೀಸ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಈ ಲೀಸ್ಟಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಒಂದು ಕಾಮನ್ ಪ್ರಾಪರ್ಟಿ ಖಂಡಿತ ಇರುತ್ತೆ. ಒಂದು ಕಾಮನ್ ಪ್ರಾಪರ್ಟಿ ಇದ್ದೇ ಇರುತ್ತೆ. ಆ ಕಾಮನ್ ಪ್ರಾಪರ್ಟಿ ಏನಂತ ನೀವು ಹುಡುಕಿದ್ರೆ ಈಸಿಯಾಗಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೋದು ಅಲ್ವಾ. ಸೊ ಈ ಸೆಟ್ ನೇಮ್ ಏನು ಎ ಇದೆ. ಸೊ ಲೆಟ್ಸ್ ರೈಟ್ ಎ. ನೋಡಿ, ಈ ಕಾಮನ್ ಪ್ರಾಪರ್ಟಿ ಏನು 1, 4, 9, 16, 25 so on. That means these are the square numbers. Square of what? Square of 1, square of 2, square of 3, 4, 5 ಅಲ್ವಾ. ಅಂದರೆ ಸ್ಕ್ವಯರ್ ಆಫ್ ನ್ಯಾಚುರಲ್ ನಂಬರ್ಸ್. ಸ್ಕ್ವಯರ್ ಆಫ್ ನ್ಯಾಚುರಲ್ ನಂಬರ್ಸ್. ಸೊ ಈಗ ಬರೆಯೋಣ, ಯಾವ ಥರ ಬರೆಯೋಣ ನೋಡಿ. ಎ ಅಂತಕ್ಕಂಥ ಸೆಟ್ಟಲ್ಲಿ ಎಕ್ಸ್ ಅಂತಕ್ಕಂಥ ಎಲಿಮೆಂಟ್ಸ್ ಇದೆ. ಆ ಎಲ್ಲ ಎಲಿಮೆಂಟ್ಸ್ ಏನಾಗಿದೆ ಸ್ಕ್ವಯರ್ ಆಫ್ ಸಮ್ ನಂಬರ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್, ರೈಟ್. ಎನ್ ಅಂತ ನಂಬರ್ ಇರ್ತಕ್ಕಂಥ ಯಾವುದೋ ಒಂದು ನಂಬರ್ನ ಸ್ಕ್ವಯರ್ ಆಗಿದೆ, ರೈಟ್. ಬಟ್ ಅದು ಯಾವ ನಂಬರ್, ಯಾವ ಥರದ ನಂಬರ್ ಅಂತ ನಾವು ಪರ್ಟಿಕ್ಯುಲರ್ಲಿ ಬರಿಬೇಕಾಗತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಆ್ಯಂಡ್ ಎನ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಎನ್ ನ್ಯಾಚುರಲ್ ನಂಬರ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಒಂದು ನಂಬರ್ ಆಗಿದೆ. ಅದರ ಸ್ಕ್ವಯರ್ ನಂಬರ್ಸ್ ಏನಾಗಿದೆ ಎಕ್ಸ್ ಆಗಿದೆ. ಆ ಎಕ್ಸ್ಗಳೆಲ್ಲವೂ ಎ ಸೆಟ್ಟಲ್ಲಿದೆ. ಸೊ x such that x is equal to n square and n belongs to set of natural numbers. n belongs to natural number. I hope ಈ 3 examples clear ಆಗಿದೆ. ಲೆಟ್ಸ್ ಸಿ ದ ಎಕ್ಸಾಂಪಲ್ 4. ಎಕ್ಸಾಂಪಲ್ 3 ಥರನೇ ಈ ಫಾರ್ಮ್ ಇದನ್ನು ನಾವು ಏನು ಮಾಡಬೇಕು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೀಬೇಕು. ಸೊ ನೋಡಿ, ಇಲ್ಲಿ ಎಲಿಮೆಂಟ್ಸ್ ಇದೆ. ಈ ಎಲಿಮೆಂಟ್ಸಲ್ಲಿ ಕಾಮನ್ ಪ್ರಾಪರ್ಟಿ ಏನು ಅಂತ ನೋಡಬೇಕು. ನೋಡಿದ ತಕ್ಷಣ ನಿಮಗೆ ಕಾಂಪ್ಲಿಕೇಟ್ ಅನ್ನಿಸ್ಬೋದು, ಬಟ್ ಸಿಂಪಲ್ ಆಗಿದೆ. ನೋಡಿ, 1 ಇದೆ, ಇಲ್ಲಿ 2 ಇದೆ, ಅಗೇನ್ ಇಲ್ಲಿ 2 ಆ್ಯಂಡ್ 3. ನೀವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಕಂಪೇರ್ ಮಾಡಿದ್ರೆ ನ್ಯೂಮರೇಟರ್ಗೆ 1 ಆ್ಯಡ್ ಮಾಡಿದಾಗ ಡಿನಾಮಿನೇಟರ್ ಸಿಗ್ತಾ ಇದೆ. ಎವ್ರಿ ಎಲಿಮೆಂಟ್ ನೋಡಿ, ನ್ಯೂಮರೇಟರ್ 1 ಆ್ಯಡ್ ಮಾಡಿದ್ರೆ ಡಿನಾಮಿನೇಟರ್, ನ್ಯೂಮರೇಟರ್ 1 ಆ್ಯಡ್ ಮಾಡಿದ್ರೆ ಡಿನಾಮಿನೇಟರ್ ಅಲ್ವಾ. ಸೊ ನ್ಯೂಮರೇಟರ್ ಅಗೇನ್ ನ್ಯೂಮರೇಟರ್ಗೆ 1 ಆ್ಯಡ್ ಮಾಡಿದ್ರೆ ಡಿನಾಮಿನೇಟರ್ ಸಿಗ್ತಾ ಇದೆ. ಸೊ ನೋಡಿ ಯಾವ ಥರ ಬರಿಬೋದು, ಆ ಸೆಟ್ಟಿಗೆ ನೇಮ್ ಕೊಡೋಣ, ದಟ್ ಈಸ್ ಎ. ಸೊ ನೋಡಿ, ಇಲ್ಲಿರೋ ನಂಬರ್ನ ನಾವು ಎನ್ ಅಂತ ತಗೊಂಡ್ರೆ ಅಲ್ವಾ, ಫಸ್ಟ್ ನಾವು ಯಾವ ಥರ ಬರೀಬೇಕು ಎಕ್ಸ್ ಸಚ್ ದ್ಯಾಟ್
ಎಕ್ಸ್ ಇಸ್ ಈಕ್ವಲ್ ಟು ಈ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಯಾವ ಥರ ಇದೆ ನೋಡಿ, ಯಾವ ಥರ ಇದೆ, ನ್ಯೂಮರೇಟ್ರಲ್ಲಿರೋದನ್ನ ಎನ್ ಅನ್ನುವಂಥ ನಂಬರ್ ತಗೊಂಡ್ರೆ ಕೆಳಗಡೆ ಏನು ಮಾಡ್ತಾ ಇದ್ದೀವಿ, ಎನ್ಗೆ ಒನ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಎನ್ ಡಿವೈಡ್ ಬೈ ಎನ್ ಪ್ಲಸ್ ಒನ್, ಎನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್, ಎನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್. ನೋಡಿ ಇದನ್ನ 4ನ ಎನ್ ಅಂತ ತಗೊಂಡ್ರೆ ಇಲ್ಲಿ 4 ಪ್ಲಸ್ 1, ಸೊ ಎನ್ ಪ್ಲಸ್ 1 ಅಲ್ವಾ. ಸೊ ಎನ್ ಡಿವೈಡ್ ಬೈ ಎನ್ ಪ್ಲಸ್ 1. ಈ ಎನ್ ಅಂತಕ್ಕಂಥ ನಂಬರ್ ಯಾವ ಥರ ಇದೆ ನೋಡಿ, ಎನ್ ಅಂತಕ್ಕಂಥ ನಂಬರ್ ಯಾವ ಥರ ಇದೆ, ಎವ್ರಿ ಎನ್ ಈಸ್ ಅ ನ್ಯಾಚುರಲ್ ನಂಬರ್, ಎವ್ರಿ ಎನ್ ಈಸ್ ಅ ನ್ಯಾಚುರಲ್ ನಂಬರ್, ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಆ್ಯಂಡ್ ಇನ್ನೂ ಮುಗ್ದಿಲ್ಲ, ನ್ಯಾಚುರಲ್ ನಂಬರ್ ಎಲ್ಲಿವರೆಗೂ ತಗೊಳ್ತಾ ಹೋಗ್ಬೋದು ಈ ನ್ಯಾಚುರಲ್ ನಂಬರ್ಸ್ನ, ಅಂದರೆ ಎನ್ ಪ್ಲೇಸಲ್ಲಿ ಯಾವ್ಯಾವ ನಂಬರ್ ತೊಗೊಳ್ಬೋದು ನೋಡಿ, 1 2 3 4 5 6 ಮಾತ್ರ ತೊಗೊಳ್ಬೋದು, 7 ತೊಗೊಳಕ್ಕಾಗಲ್ಲ, 6ವರೆಗೂ ಮಾತ್ರ ಇದೆ ಇಲ್ಲಿ ಅಲ್ವಾ. ಸೊ ಎನ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 6, 6ಗಿಂತ ಸ್ಮಾಲರ್ ವ್ಯಾಲ್ಯೂಸ್ ಇರಬೇಕು ಅಥವಾ 6 ಇರಬಹುದು. ಸೊ 6 ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6 ಆಗಿರ್ಬೋದು ಅಥವಾ 6ಗಿಂತ ಸ್ಮಾಲರ್ ನಂಬರ್ಸ್ ಆಗಿರಬಹುದು. ಸೊ ಎನ್ ಡಿವೈಡೆಡ್ ಬೈ ಎನ್ ಪ್ಲಸ್ 1 ಈ ರೀತಿ ಬರೆದಾಗ ಮಾತ್ರ ನಿಮ್ಮ ಸ್ಟೇಟ್ಮೆಂಟ್ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇರ್ತಕ್ಕಂಥ ಸೆಟ್ ಕಂಪ್ಲೀಟ್ ಆಗುತ್ತೆ. ಇದನ್ನೂ ಬರಿಬೇಕು, ಇದನ್ನೂ ಬರಿಬೇಕು, ನ್ಯಾಚುರಲ್ ನಂಬರ್ ಆ್ಯಂಡ್ ನ್ಯಾಚುರಲ್ ನಂಬರ್ ಎಲ್ಲಿವರೆಗೂ ತೊಗೊಳಕ್ಕೆ ಸಾಧ್ಯ. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ಕಡೆ ಇರ್ತಕ್ಕಂಥದ್ದೆಲ್ಲ ರೋಸ್ಟರ್ ಫಾರ್ಮಲ್ಲಿದೆ, ಈ ಕಡೆ ಇರ್ತಕ್ಕಂಥದ್ದು ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ಸೊ ಈಗ ನೀವು ಯಾವ ಸೆಟ್ ಬಿಲ್ಡರ್ ಫಾರ್ಮಲ್ಲಿರೋ ಸೆಟ್ಗೆ ಯಾವುದು ರೋಸ್ಟರ್ ಫಾರ್ಮ್ ಅಂತ ಬರಿಬೇಕು. ಫಸ್ಟ್ ನೋಡಿ, PRINCAL ಲೆಟರ್ಸ್ ಇದೆ. ಸೊ ಲೆಟರ್ಸಿಗೆ ಸಂಬಂಧಪಟ್ಟಂಗೆ ನೋಡಿ, ಎಕ್ಸ್ ಈಸ್ ಅ ಫಸ್ಟ್ ಒನ್, ಎಕ್ಸ್ ಈಸ್ ಅ ಪಾಸಿಟಿವ್ ಇಂಟೀಜರ್, ಲೆಟರ್ ಅಲ್ಲ, ಸೊ ಇದಾಗಲ್ಲ. ಎಕ್ಸ್ ಇಸ್ ಆ್ಯನ್ ಇಂಟೀಜರ್, ಆಗಲ್ಲ, ಇಂಟೀಜರ್ ಅಲ್ವೇ ಅಲ್ಲ, ನಾವಿಲ್ಲೆಲ್ಲ ಲೆಟರ್ಸ್ ಇದೆ. ಎಕ್ಸ್ ಈಸ್ ಆ್ಯನ್ ಇಂಟೀಜರ್ ಅಂತಿದೆ, ಸೊ ಇದು ಅಲ್ಲ. ಅಂದಮೇಲೆ ನೋಡಿ, ಎಕ್ಸ್ ಇಸ್ ಅ ಲೆಟರ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ಅಲ್ವಾ, ಈ ವರ್ಡಲ್ಲಿರ್ತಕ್ಕಂಥ ಎಲ್ಲ ಲೆಟರ್ಸು. ಎಸ್, ದಿಸ್ ಇಸ್ ಹಿಯರ್. ಸೊ ಫಾರ್ 1 D ಮ್ಯಾಚಸ್, ಫಾರ್ 1 D ಮ್ಯಾಚಸ್. ನೆಕ್ಸ್ಟ್ ನೋಡಿ, 0 ಇದೆ, 0. ಇಲ್ಲಿ ನೋಡಿ, ಎಕ್ಸ್ ಈಸ್ ಅ ಪಾಸಿಟಿವ್ ಇಂಟೀಜರ್, 0ನ ನಾವು ಪಾಸಿಟಿವ್ ಅಂತಾನು ಹೇಳಲ್ಲ, ನೆಗೆಟಿವ್ ಅಂತಾನು ಹೇಳಲ್ಲ, ಇದು ಡೆಫಿನೆಟ್ಲಿ ಈ ಸೆಟ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲ. ನೆಕ್ಸ್ಟ್ ಒನ್ ನೋಡಿ, ಎಕ್ಸ್ ಈಸ್ ಆನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಸ್ಕ್ವಯರ್ -9 ಇಸ್ ಈಕ್ವಲ್ ಟು 0 ಅಲ್ವಾ. ಈ -9ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಸರ್, ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು +9 ಅಂದಮೇಲೆ ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸ್ ವ್ಯಾಲ್ಯೂ ಎಕ್ಸ್ಗೆ ನೋಡಿ ಪ್ಲೇಸಲ್ಲಿ +3 ಇರ್ಬೋದು ಅಥವಾ -3 ಇರ್ಬೋದು, ಪ್ಲಸ್ ಆರ್ -3 ಅಲ್ವಾ. ಸೊ ಇದು ಕೂಡ 0 ಆಗಿರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಆನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 1. ಇಲ್ಲಿ ನೋಡಿ, ಈ +1ನ ಈ ಕಡೆ ತಗೊಂಬಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 - 1 ಆಗುತ್ತೆ ಅಲ್ವಾ, 1 - 1. ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಡೆಫಿನೆಟ್ಲಿ ದಿಸ್ ಒನ್. So which is that? C. C is the match for second one. And third one nodi, 1 2 3 6 9 18. So first ಇಲ್ಲಿ ನೋಡಿ, x is a positive integer and it is a divisor of 18. These all are the divisor of 18. So the third one matches with A. And fourth one already ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ. ಸಿ ಸೆಕೆಂಡ್ ಒನ್ ಅಲ್ಲಿ x ವ್ಯಾಲ್ಯೂ +or-3 ಬರ್ತಾ ಇದೆ. So this is the value for matches with B. This is matches with B. Nodi, this is the match the following. With these examples, intro of exercise 1.1 close ಆಗುತ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು exercise 1.1 ನ ಸಾಲ್ವ್ ಮಾಡೋಣ.